ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ರೈತ ದೇಶದ ಬೆನ್ನೆಲುಬು. ಹಗಲಿರುಳು ಅನ್ನದೇ ರೈತ ಕೆಲಸ ಮಾಡಿದಾಗ ಆ ಹಸಿವಿನ ಬವಣೆ ಅನ್ನೋದು ನೀಗುತ್ತೆ. ಆದರೆ ಆ ರೈತನಿಗೆ ಸರ್ಕಾರದ ಯೋಜನೆಗಳು ಅದೆಷ್ಟೋ ಸಂದರ್ಭದಲ್ಲಿ ತಲುಪಿರುವುದೇ ಇಲ್ಲ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಈ ವ್ಯಕ್ತಿ ಆ ರೈತ ಸಮೂಹಕ್ಕೆ ಮತ್ತು ಸರ್ಕಾರಕ್ಕೆ ಕೊಂಡಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕನ್ಸ್ಯೂಮರ್ ರೈಟ್ಸ್ ಗವರ್ಮೆಂಟ್ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾಗಿರುವಂತಹ ರಾಜು ಗಸ್ತಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಡಾಕ್ಟರ್ ರಾಜು ಗಸ್ತಿ, ರಾಜ್ಯಾಧ್ಯಕ್ಷರು ಗವರ್ಮೆಂಟ್ ಆಫ್ ಇಂಡಿಯಾ ಕನ್ಸ್ಯೂಮರ್ ರೈಟ್ಸ್. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ರಾಜು ಗಸ್ತಿ ರೈತಾಪಿ ಕುಟುಂಬದಿಂದ ಬಂದ ನಿಜವಾದ ರೈತ ಸೇವಕ. ಗವರ್ಮೆಂಟ್ ಆಫ್ ಇಂಡಿಯಾ ಕನ್ಸ್ಯೂಮರ್ ರೈಟ್ಸ್ ರಾಜ್ಯಾಧ್ಯಕ್ಷರು. ಕೇಂದ್ರ ಸರ್ಕಾರದ ನೀತಿ ಆಯೋಗದ ಅಡಿ ಕಾರ್ಯನಿರ್ವಹಿಸುತ್ತಾ ರೈತರಿಗೆ ಯೋಜನೆಗಳ ಸೌಲಭ್ಯ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. 558 ಟ್ರ್ಯಾಕ್ಟರ್ ವಿತರಣೆ, 1800 ಬೋರ್ವೆಲ್ ವ್ಯವಸ್ಥೆ ಹಾಗೂ ಕೃಷಿ ಯೋಜನೆಗಳ ಮೂಲಕ ರೈತರ ಬದುಕಿಗೆ ಬಲ ತುಂಬಿದ್ದಾರೆ. 245 ಮಕ್ಕಳನ್ನ ದತ್ತು ಪಡೆದು ಸಮಾಜ ಸೇವೆಯಲ್ಲೂ ಅಪರೂಪದ ಮಾನವೀಯತೆ ಮೆರೆದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಮೊಟ್ಟ ಮೊದಲಿಗೆ ಜಿ ಕನ್ನಡ ನ್ಯೂಸ್ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಅವಾರ್ಡ್ ಸಿಕ್ಕಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಈ ಅವಾರ್ಡ್ ಜೊತೆಯಲ್ಲಿ ನನಗೆ ಜವಾಬ್ದಾರಿನೂ ಜಾಸ್ತಿ ಆಗಿದೆ. ಇದೇ ಥರ ರೈತರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಮಾಡೋ ಶಕ್ತಿ ದೇವ್ರು ನನಗೆ ಒದಗಿಸಲಿ ಅಂತ ಬೇಡಿಕೊಳ್ಳುತ್ತೇನೆ. ರೈತರು ಅಂದಾಗ ನಮ್ಮ ದೇಶದ ಬೆನ್ನೆಲುಬು. ಅವೇನಾದ್ರೂ 1 ಗಂಟೆ ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲವೂ ಕೂಡ ಸ್ತಬ್ಧವಾಗಿ ಹೋಗುತ್ತೆ. ಅಷ್ಟರ ಮಟ್ಟಿಗೆ 24x7 24x7 ಕೆಲಸ ಮಾಡಲೇಬೇಕು. ಆ ರೈತರಿಗೆ ಎಷ್ಟೋ ಯೋಜನೆಗಳೇ ತಲುಪಿರೋದಿಲ್ಲ, ಅರಿವೇ ಇರೋದಿಲ್ಲ, ಜಾಗೃತಿ ಮೂಡಿರೋದಿಲ್ಲ. ಅಂಥ ರೈತರಿಗೆ ನೀವು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಏನು ಪ್ರೇರಣೆ ಆಯಿತು ನಿಮ್ಮ ಬದುಕಲ್ಲಿ ಅಂತ? ಮೇಡಮ್, ಹೇಳಬೇಕಾದ್ರೆ ಮೊದಲಾಗಿ ನಾವು ಹಳ್ಳಿ ಜನ, ನಾವು ಹುಟ್ಟಿರೋದು ಮೂಲತಃ ಹಳ್ಳಿಯಲ್ಲಿ ಹುಟ್ಟಿದ ತಕ್ಷಣ ಏನಾಗತ್ತೆ ಅಂದರೆ ಹಳ್ಳಿಯಲ್ಲಿ ಆ ರೈತ ಪಡ್ತಿರ್ತಕ್ಕಂಥ ಕಷ್ಟ ನಾವು ಕಣ್ಣಾರೆ ಕಂಡಿದ್ದೀವಿ ಬಾಲ್ಯದಿಂದ. ಏನಾಗತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಮಳೆ ಇರಲ್ಲ, ಮಳೆ ಇದ್ರೇನೆ ಮಳೆ ಬರ್ಲಿಲ್ಲ ಅಂದ್ರೆ ಆ ಹಾಕಿರ್ಕೊಂತ ಏನ್ ಇನ್ವೆಸ್ಟ್ ಮಾಡಿರ್ತಾರಲ್ಲ ಆ ಇನ್ವೆಸ್ಟ್ಮೆಂಟ್ನು ಬರಲ್ಲ. ಒಂದೊಂದ್ಸಲ ಹೊಟ್ಟಿಗೆನೂ ಊಟ ಸಿಗಲ್ಲ. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಆ ಹಸುಗಳ ಕೆಲಸ ಮಾಡ್ಬೇಕು, ಅದನ್ನ ಮುಗಿಸ್ಕೊಂಡು ಹೊಲದಲ್ಲಿ ಹೋಗ್ಬೇಕು, ಹೊಲ ಕೆಲಸ ಮಾಡ್ಬೇಕು. ಹಾವ ಚೋಳ ಮಳೆ ಗಾಳಿ ಏನು ಬಿಸಿಲು ಅನ್ಲಾರ್ದೆ ಕೆಲಸ ಮಾಡ್ಬೇಕು. ಅದ್ ಕಣ್ಣಾರೆ ಎಲ್ಲ ನೋಡಿದೀವಿ ನಾವು ಕಷ್ಟವನ್ನ. ನಾವ್ ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರೋ ಹಳ್ಳಿಯಲ್ಲಿರೋ ಜನ ಕಷ್ಟಪಡೋದು ನೋಡಿದೀವಿ. ಅದೇ ರೀತಿ ನಮ್ಮ ಅಂತಮ್ರ ಕಷ್ಟಪಡೋದು ನೋಡಿದೀವಿ. ರೈತ ಇದಾನಂತ ನಾವು ನೀವು ಎಲ್ಲರೂ. ಯಾಕಂದ್ರೆ ಒಂದು ಅನ್ನ ಹಾಕೋನೇನೆ ರೈತನೇ ಇಲ್ಲ ಅಂದ್ರೆ ನಾವು ಇಲ್ಲ, ನೀವು ಇಲ್ಲ, ಯಾರು ಇಲ್ಲ. ಈ ಭೂಮಿ ಮೇಲೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇಶದ ಬೆನ್ನೆಲುಬು ಅಂತ ರೈತನಿಗೆ ಹೇಳಿದ್ದಾರೆ. ಮತ್ತೇನಂದ್ರೆ 1 ಗಂಟೆ ಅವನು ಹೊಲದಲ್ಲಿ ಕೆಲಸ ಮಾಡಿದ್ರೆ ಅದ್ರ ಫಲ ಎಲ್ಲರಿಗೂ ಸಿಗತ್ತೆ. ಯಾಕಂದ್ರೆ ಹೊಟ್ಟೆಗೆ ಸಿಗೋದು ಅನ್ನ ಇಲ್ಲದಾದ್ರೆ ಏನೂ ಇಲ್ಲ. ಈ ಸಂದರ್ಭದಲ್ಲಿ ಮತ್ತು ಚಿಕ್ಕಂದರಿಂದ ಕಷ್ಟವನ್ನು ನೋಡ್ಕೊಂಡು ರೈತರು ಪಡೋ ಕಷ್ಟ ಆಗಲಿ, ಅವ್ರು ಮಾಡೋ ಕೆಲಸ ಆಗಲಿ, ಒಂದೊಂದ್ಸಲಿ ಬರಗಾಲ ಬರುತ್ತೆ. ಬರಗಾಲ ಬಂದ್ರೆ ವರ್ಷ ಗಂಟೆ ದುಡಿದ್ರೂ ಏನು ಫಲ ಸಿಗಲ್ಲ. ಅದ್ ಕಷ್ಟ ಎಲ್ಲ ನೋಡ್ಬಿಟ್ಟು ನನ್ ಮನಸ್ಸಲ್ಲಿ ಒಂಥರ ಭಾವನೆ ಉಂಟಾಯ್ತು, ರೈತರ ಸೇವೆ ಮಾಡ್ಬೇಕು ಜೀವನದಲ್ಲಿ. ನನ್ ಕೈಲಾದಷ್ಟು ಏನಾದ್ರೆ ಎಲ್ಲರಿಗೂ ಅನುಕೂಲ ಮಾಡಕ್ ಆಗಲ್ಲ, ನನ್ನ ಕೈಲಾದ ಒಂದು 10 ರೈತರಿಗೆ ಅನುಕೂಲ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ನಾನು ಈ ಇನ್ಸ್ಪಿರೇಷನ್ ಮಾಡ್ಕೊಂಡೆ ರೈತರನ್ನ. ಹಾಗಾದ್ರೆ ಹೇಳಿ, ನಿಮ್ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ. ನಿಮ್ಮ ಬಾಲ್ಯ ಹೆಂಗಿತ್ತು? ನೀವು ನಿಮ್ಮ ಬದುಕನ್ನ ಹೆಂಗ್ ಕಟ್ಕೊಂಡ್ರಿ? ನಿಮ್ ವಿದ್ಯಾಭ್ಯಾಸ, ನಿಮ್ ಪೋಷಕರು, ಇವ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನಾ ಮೊದಲು ಹೇಳಿದೆ, ನಮ್ದು ರೈತ ಕುಟುಂಬ. ಬಾಲ್ಯದಿಂದ ನಾವು ಹೊಲದಲ್ಲಿ ಕೆಲಸನೂ ಮಾಡಿದೀವಿ. ಅದ್ರ ನಂತರ ಪ್ರೈಮರಿ ಎಜುಕೇಶನ್ ತಗೊಂಡು ಆಮೇಲೆ ಏನೈತೆ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದೇವಿ, ಕೈಗಾರ ಕೆಲಸ ಮಾಡಿದೇವಿ. ಸಣ್ಣ ಪುಟ್ಟ ಕೆಲಸಗಳು ಮಾಡಿದೇವಿ. ಕೆಲವೊಂದು ಪ್ರೈವೇಟ್ ಕಂಪನಿಗಳಲ್ಲೂ ಕೆಲಸ ಮಾಡಿದೇವಿ. ಸಣ್ಣ ಪುಟ್ಟ ಹಾಲಿನ ಡೈರಿಯಲ್ಲಿ ಕೆಲಸ ಮಾಡಿದೇವಿ. ಈ ತರದ ಅನುಭವಗಳೆಲ್ಲ ಪಡ್ಕೊಂಡ್ ಬಂದ್ರಿ. ಮನೇಲಿ ಯಾರೆಲ್ಲ ಇದ್ರು?
ಯಾವ ತರ ವಾತಾವರಣ ಇತ್ತು? ವಿದ್ಯಾಭ್ಯಾಸ ಎಲ್ಲ ಹೇಗಾಯ್ತು? ವಿದ್ಯಾಭ್ಯಾಸ ಅಂದ್ರೆ ನಮ್ಮ ಮನೆಯಲ್ಲಿ ಓದಿದವರು ಯಾರು ಇರ್ಲಿಲ್ಲ. ಓಹೋ. ರೈತರೇ ಇದ್ರು. ಅದಕ್ಕೆ ನಮ್ಮ ಮನೆಯಲ್ಲೇನೆ ಈ ತರ ಕಷ್ಟ ಇದೆ, ಇನ್ನೊಬ್ಬರ ಮನೆಯಲ್ಲೂ ರೈತರ ಅಂದ್ರೆ ಕಷ್ಟದ ಜೀವನಾನೇ ಇದೆ ಮೂಲತಃ. ಯಾಕಂದ್ರೆ ಈ ಫಿಕ್ಸ್ ಪೇಮೆಂಟ್ ಅನ್ನೋದು ಇರೋದಲ್ಲ ರೈತರಿಗೆ. ಯಾಕಂದ್ರೆ ಫಿಕ್ಸ್ ಪೇಮೆಂಟ್ ಅಂದ್ರೆ ಇವತ್ತು ದುಡಿದ್ರೇನೆ ಇವತ್ತು ಹೊಟ್ಟೆ ತುಂಬುತ್ತೆ, ದುಡಿಲಿಲ್ಲ ಅಂದ್ರೆ ಹೊಟ್ಟೆ ತುಂಬೋದಿಲ್ಲ. ನಿಜ, ಅಂತದ್ದೇ ಪರಿಸ್ಥಿತಿ. ಅಂತ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬಿಟ್ಟು, ನಾವು ಕೆಲಸ ಮಾಡಿ ಅದರಿಂದ ನಮ್ಮಿಂದ 4 ರೈತರಿಗೆ ಹೆಲ್ಪ್ ಆಗ್ಬೇಕು ಅನ್ನೋದು ಮನಸ್ಸಲ್ಲಿ ತಿಳ್ಕೊಂಡು ನಿಟ್ಟಿನಲ್ಲಿ ನೋಡ್ಕೋತ ಬಂದಿದ್ದೀನಿ ನನ್ನ ಜೀವನ. ಹಂಗಾದ್ರೆ ನಾವಂತೂ ಓದ್ಲಿಲ್ಲ, ನನ್ನ ಮಗ ಆದ್ರೂ ಓದ್ಲಿ, ಈ ತರದ ಭಾವನೆ ಇತ್ತ ಮನೇಲಿ? ಅದರಿಂದ ರೈತ ಅಂದ್ರೆ ಕಷ್ಟ ಇದೆ ಅಂತ ತಿಳ್ಕೊಂಡು ನಮ್ಮ ಮನೇಲಿ ಏನಂದ್ರು, ನಾವ್ ಕಷ್ಟಪಟ್ಟಿರೋದು ಸಾಕು, ನನ್ ಮಗನಾದ್ರೆ ಎಜುಕೇಶನ್ ಪಡೆದ್ಬಿಟ್ಟು 4 ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಅವ್ರು ಯೋಚನೆ ಇತ್ತು. ನಾವ್ ಪಟ್ಟಿರೋದನ್ನ ಕಷ್ಟ ಸಾಕ್ಪ, ನಾವ್ ಪಟ್ಟಿರೋ ಕೆಲಸ. ಪ್ರತಿಯೊಂದು ತಂದೆ ತಾಯಿಗೆ ಏನ್ ಆಸೆ ಇರತ್ತಂದ್ರೆ ತನ್ನ ಮಗನಾದವನು ಯಾವುದೇ ಒಂದು ಹುದ್ದೆಯಲ್ಲಿ ಇರ್ಬೇಕು ಅನ್ನೋದು ಆಸೆ ಇರುತ್ತೆ. ದೊಡ್ಡ ಆಫೀಸರ್ ಆಗಬೇಕು ಅನ್ನೋದೊಂದು ಆಸೆ ಇರುತ್ತೆ. ಯಾರು ಹುಟ್ಟಿದವರು ನನ್ ಮಗ ರೈತ ಆಗ್ಲಿ ಅಂತ ಯಾರು ಬಯಸೋದಿಲ್ಲ, ಬಯಸ್ತಾ ಇಲ್ಲ. ಇವತ್ತು ಯಾಕೆ ಬಯಸ್ತಾ ಇಲ್ಲ ಅಂದ್ರೆ ಟೈಮ್ ಮಳೆ ಇಲ್ಲ, ಯಾವ್ದು ಯೋಜನೆಗಳು ಸರಿಯಾಗಿ ಸಿಗ್ತಿಲ್ಲ, ಆ ಕಾರಣಕ್ಕಾಗಿ. ಹಾಗಾದ್ರೆ ನಿಮ್ ಮನೇಲಿ ನೀವು ಒಬ್ರೇ ಮಗನ ಅಥವಾ? ಇಲ್ಲ, ನಮ್ ತಮ್ಮ ಒಬ್ಬ ಇದ್ದಾನೆ. ನಮ್ ತಮ್ಮನು ಹೊಲದಲ್ಲಿ ರೈತ, ಅವನು ಎಜುಕೇಶನ್ ಮಾಡಿಲ್ಲ, ಅವನು ರೈತನಾಗಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ. ನೀವ್ ಏನ್ ಎಜುಕೇಶನ್ ಮಾಡ್ಕೊಂಡ್ರಿ ಹಂತವಾಗಿ ಇದನ್ನ ತಿಳಿಸ್ಬೋದಾ? ನಾನು ಫಸ್ಟ್ ಮಾಂಜರಿಯಲ್ಲಿ ಇದನ್ನ ಪ್ರೈಮರಿ ಕಂಪ್ಲೀಟ್ ಮಾಡ್ಬಿಟ್ಟು ನಿಪ್ಪಾಣಿಯಲ್ಲಿ ಹೈಸ್ಕೂಲ್ ಆಯ್ತು. ಅದರ ನಂತರ ಹುಬ್ಬಳ್ಳಿ ಕೋನಾರ್ಕ್ ಇನ್ಸ್ಟಿಟ್ಯೂಟ್ ನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ. ನಾನು ಎಂದಾದ್ರೂ ಕನ್ಸು ಕಟ್ಟಿದ್ರೆ ಇವತ್ತೊಂದು ದೊಡ್ಡ ಹುದ್ದೆಯಲ್ಲಿ ನಾನು ಇರ್ತೀನಿ, ರೈತರಿಗೆ ಸರ್ಕಾರ ಕೊಂಡಿಯಾಗಿ ಕೆಲಸ ಮಾಡ್ತೀನಿ, ಈ ತರದ ಒಂದು ಕನಸು ಕಂಡಿದ್ರ? ಬಾಲ್ಯದಿಂದಲೇ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಅನ್ನೋದು ಇರುತ್ತೆ. ಆದ್ರೆ ನನ್ನ ಇನ್ಸ್ಪಿರೇಷನ್ ರೈತಾನೆ. ಯಾಕಂದ್ರೆ ರೈತನಿಗೋಸ್ಕರ ಮಾಡಿದ್ರೆ ಜಗಕ್ಕೆಲ್ಲ ಮಾಡಿದಂಗೆ. ಒಂದು ದೇಶ ಸೇವೆಯಲ್ಲಿ ರೈತ ಸೇವೆನೂ ಬರುತ್ತೆ. ಒಂದು ದೇಶ ಸೇವೆ ಹೆಂಗ್ ಸೈನಿಕ ಮಾಡ್ತಾನೋ ಅದೇ ತರ ರೈತನ ಸೇವೆ ಮಾಡಿದ್ರೆ ಅದು ಒಂದ್ ನಮ್ದು ಪುಣ್ಯನೇ ಅಂತ ತಿಳ್ಕೊಂಡು ಅದನ್ನ. ಖಂಡಿತ. ಕನ್ಸ್ಯೂಮರ್ ರೈಟ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನೋದೊಂದಿದೆ, ಅಲ್ಲಿ ಕೆಲಸವನ್ನ ಮಾಡಬಹುದು, ರೈತರಿಗೆ ಕೊಂಡಿಯ ಕೆಲಸ ಮಾಡಬಹುದು. ಯಾರು ನಿಮಗೆ ಮಾಹಿತಿ ಕೊಟ್ರು? ಮಾಹಿತಿ ಅಂದ್ರೆ ಕನ್ಸ್ಯೂಮರ್ ಅಂದ್ರೆ ಫಸ್ಟ್ ಆಫ್ ಆಲ್ ಗ್ರಾಹಕ ಸೇವಾ ಆಯೋಗ, ಗ್ರಾಹಕರಿಗೆ ಒಳಿತಾಗ್ಲಿ ಎಂದು 1986 ಅಲ್ಲಿ ಒಂದು ಇದು ಸಂಘಟನೆ ಆಗಿತ್ತು. ಅದರ ನಂತರ ಅಂಡರ್ಟೇಕ್ ನೀತಿ ಆಯೋಗ, ಗೌರ್ಮೆಂಟ್ ಆಫ್ ಇಂಡಿಯಾಗೆ ನೀತಿ ಆಯೋಗ ಕನ್ಸಿಡರ್ ಆಯ್ತು. ಮೊದಲು ಏನಂತಂದ್ರೆ ಗ್ರಾಹಕ ಒಳಿತಾಗ್ಲಿ ಅಂತೂ ಎಲ್ಲ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತಿದ್ರು ಸರ್. ಮಾಡಿದ ತಕ್ಷಣ ಏನಾಯ್ತು, ನಾನ್ ಅಪಾಯಿಂಟ್ಮೆಂಟ್ ಆಗ್ಬಿಟ್ಟು 4-5 ವರ್ಷ ಆಯ್ತು. ಹೋದ ವರ್ಷ ಏನಾಯ್ತಂದ್ರೆ, ಸರ್ ನಮ್ಮ ಕರ್ನಾಟಕ ಇದೆಯಲ್ಲ ರೈತ ಅವಲಂಬಿತ ಪ್ರದೇಶ, ನಾವು ರೈತರಿಗೆ ಏನಾದ್ರು ನಮ್ಮ ಕನ್ಸ್ಯೂಮರ್ ದಿಂದ ಹೆಲ್ಪ್ ಮಾಡಿದ್ರೆ ನಮ್ದಿತ್ತು CRO ಹೆಸರು ಬರುತ್ತೆ, ಮೇಲಾಗಿ ನನಗೂ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು 2-3 ವರ್ಷ ಕಷ್ಟಪಟ್ಟು ಅವ್ರಿಗೆ ರೆಫರ್ ಮಾಡಿದೆ. ಅದರ ನಂತರ ಅವ್ರ ಕನ್ಸ್ಯೂಮರ್ ದಿಂದ ಏನ್ ಮಾಡಿದ್ರು, CSR ಫಂಡ್ ಅನ್ನು ತರಿಸ್ಕೊಂಡ್ರು. ಅದನ್ನ ಯೋಜನೆಗೆ ಒಂದು ಹೆಸರು ಕೊಟ್ರು, ಕೃಷಿ ವಿಕಾಸ್ ಯೋಜನೆ ಅಂತ. ಆ ಯೋಜನೆ ಮುಖಾಂತರ ನಾವು ಹಲವಾರು ರೈತರಿಗೆ ಸಹಾಯ ಮಾಡ್ಲಿಕ್ಕೆ ನಮಗೆ ನಮ್ಮ ಆಫೀಸ್ ಎಲ್ಲ ನಮಗೆ ಹೆಲ್ಪ್ ಮಾಡ್ತು. ಖಂಡಿತ ಹಲವಾರು ಯೋಜನೆಗಳಿದಾವೆ, ಅದ್ರ ಬಗ್ಗೆ ನಾನು ಮತ್ತೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಈಗ ನೀವೊಂದು ಹುದ್ದೆ ಅಂತ ಕೆಲಸ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನ ತರೋದು, ಆ ಯೋಜನೆಗಳು ಹಿಂಗಿದೆ ಹಿಂಗಿಲ್ಲ, ಇದನ್ನ ಜನಕ್ಕೆ ತಲುಪಿಸ್ಬೇಕು, ರೈತರಿಗೆ ತಲುಪಿಸ್ಬೇಕು ಅಂತ ಗುದ್ದಾಡ್ ತರಬೇಕಾಗತ್ತೆ. ಯಾವ್ದು ಅಷ್ಟು ಸುಲಭ ಇರಲ್ಲ. ಸವಾಲು ಅಂತ ಅನ್ಸಲ್ವಾ ನಿಮ್ಗೆ? ಸವಾಲ್ ಇರುತ್ತೆ ಮೇಡಮ್. ಸವಾಲ್ ಇದ್ದಾಗಲೇನೆ ಗೆಲ್ಲೋದಲ್ವಾ? ಯಾವ ಕೆಲಸದಲ್ಲಿ ಸವಾಲಿಲ್ಲ ಹೇಳಿ? ಇವತ್ತ ರೈತನಿಗೂ ಸವಾಲಿದೆ, ದುಡಿಬೇಕಾದ್ರೆ ರೈತನಿಗೂ ಸವಾಲಿದೆ. ಇವಾಗ ಮತ್ತೆ ಅದ್ ತಲುಪಿಸೋ ಕೆಲಸ ಮಾಡತ್ತೆ ಅಂದ್ರೆ ಮಾಧ್ಯಮ, ನಮಗ್ ಬ್ಯಾಕ್ ಸಪೋರ್ಟ್ ಆಗಿ ಮಾಧ್ಯಮದವರು ನಿಂತಿದ್ದಾರೆ. ಪತ್ರಕರ್ತರಿಗೆ, ಮಾಧ್ಯಮದವರಿಗೂ ಈ ಮುಖಾಂತರ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಯೋಜನೆ ಬಗ್ಗೆನೂ ಜನರ ತಲುಪಿಸೋ ಕೆಲಸ ನೀವು ಮಾಡಿದ್ದೀರಾ. ಖಂಡಿತ. ಈಗ ಹಾಗಾದ್ರೆ ರೈತರಿಗಿರುವಂತ ಸಮಸ್ಯೆಗಳು, ಅದಕ್ಕೆ ನಿಮ್ಮ ಮೂಲಕ ಸಿಕ್ಕಂತ ಯೋಜನೆಗಳ ಬಗ್ಗೆ ಮಾತಾಡೋದಂದ್ರೆ, ಮೊದಲನೇದಾಗಿ ನೀವಾಗ್ಲೇ ಉಲ್ಲೇಖ ಮಾಡಿದ್ರೆ ಕೃಷಿ ವಿಕಾಸ್ ಯೋಜನೆ. ಅಂದ್ರೆ ಇವತ್ತು ಟ್ರ್ಯಾಕ್ಟರ್ ಅನ್ನೋದು ಅನಿವಾರ್ಯ ಆಗ್ಬಿಟ್ಟಿದೆ, ಬೇಕೇ ಬೇಕು. ಉಳುಮೆ ಮಾಡೋದ್ರಿಂದ ಹಿಡಿದು ಹಲವಾರು ಕಾರ್ಯಗಳಿಗೆ 500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನ ನಿಮ್ಮ ಮೂಲಕ ಒದಗಿಸಿದ್ದೀರಿ. ಇದ್ರ ಬಗ್ಗೆ ತಿಳಿಸ್ಬೋದಾ? ಯಾಕಂದ್ರೆ ಭೂಮಿಯನ್ನು ಉಳ್ಬೇಕಾದ್ರೆ ಮೊದಲು ಬೇಕಾದದ್ದು ಟ್ರ್ಯಾಕ್ಟರ್. ಮೊದಲು ಉಳುಮೆ ಮಾಡ್ತಿದ್ರು ಎತ್ತುಗಳಿಂದ. ಇವಾಗ ಯಾರಿಗೂ ಎತ್ತುಗಳನ್ನ ಸಾಕ್ಬೇಕಾದ್ರೆ
ಆಗ್ತಿಲ್ಲ ಇವಾಗ. ಯಾಕಂದ್ರೆ ಅದ್ರ ಮಳೆಗಾಲ ಇಲ್ಲಾಂದ್ರೆ ಬರಗಾಲ ಬಂದು ಮೇವು ಸಿಗಲ್ಲ, ಮತ್ತು ಅದರಲ್ಲಿ ಇವಾಗ ಜಾನುವಾರುಗಳ ಸಂಖ್ಯೆನೂ ಕಮ್ಮಿ ಆಗಿದೆ. ಅದಕ್ಕಾಗಿ ಏನಾಗಿದೆ, ಇವಾಗೆಲ್ಲ ಇಲೆಕ್ಟ್ರಾನಿಕ್ ದುನಿಯಾ ನಡೆದಿಲ್ಲ, ಟ್ರ್ಯಾಕ್ಟರ್ ಮಷಿನರಿ ಕೆಲಸನೇ ಎಲ್ಲ. ಯಾಕಂದ್ರೆ ಹತ್ತು ಮಾಡೋ ಕೆಲಸವನ್ನು ಒಂದೇ ಮಾಡ್ತಾ ಇದೆ. ಅದಕ್ಕಾಗಿ ತಂತ್ರಜ್ಞಾನ ಕೆಲಸಗಳು ನಡೆದಿದೆ. ಅದಕ್ಕೆ ಟ್ರ್ಯಾಕ್ಟರ್ ಏನಂದ್ರೆ ರೈತರಿಗೆ ಮುಖ್ಯವಾದ ಪಾರ್ಟ್ ಆಗಿದೆ ಅದು ಟ್ರ್ಯಾಕ್ಟರ್. ಯಾಕಂದ್ರೆ ಉಳುಮೆ ಮಾಡ್ಬೇಕಾದ್ರೆ ಏನ್ ಬೇಕು, ಟ್ರ್ಯಾಕ್ಟರ್ ಬೇಕು. ಫಸ್ಟ್ ಕೃಷಿಯಲ್ಲಿ ಫಸ್ಟ್ ಸ್ಟೇಜ್ ಇರೋದೇ ಉಳುಮೆ ಕೃಷಿಲಿ. ಯಾಕಂದ್ರೆ ಭೂಮಿ ಏನಾಗುತ್ತೆ, ಬರಡ್ ಆಗಿರುತ್ತೆ. ಅದನ್ನ ಫಲವತ್ತಾಗಿ ಗೊಳಿಸೋದು ಏನಂದ್ರೆ ಟ್ರ್ಯಾಕ್ಟರ್ ಹದ ಮಾಡ್ಬೇಕು. ಹದ ಮಾಡಿ ಅದನ್ನ ನಟ್ರನೇ ಅದು ಬೆಳೆ ಬರಕ್ ಸಾಧ್ಯ. ಸೊ ಹಂಗಾಗಿ ನೀವು ಒಂದು 500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಒದಗಿಸಿರ್ಬೋದಾ? 558 ಎಲ್ಲಾ ರೈತರಿಗೆ ಹೆಂಗೆ ತಲುಪಿಸ್ತೀರಿ? ಅಂದ್ರೆ ಯಾವ ರೀತಿ ರೈತರಿಗೆ ಇದನ್ನ ಅರ್ಥ ಮಾಡಿಸ್ತೀರಿ? ಅವ್ರು ಯಾವ ತರ ಅರ್ಜಿ ಕೊಡ್ಬೇಕು? ನೀವು ಯಾವ ತರ ಕೇಂದ್ರ ಸರ್ಕಾರದಿಂದ ಅಥವಾ ಸರ್ಕಾರದಿಂದ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ? ಆ ಪ್ರೋಸೆಸ್ ತಿಳಿಸ್ಬೋದಾ? ಪ್ರೋಸೆಸ್ ಅಂದ್ರೆ ಮೇಡಮ್, ಮೊಟ್ಟ ಮೊದಲಿಗೆ ಅವರು ಅರ್ಜಿ ಮಾಡ್ಬೇಕಂದ್ರೆ ಅವರು ರೈತ ಅನ್ನೋದು ಒಂದು ನಮ್ಗೆ ಉತ್ತರ ಕೊಡ್ಬೇಕು. ಅದಕ್ಕೆ ಯಾವ ತರ ದಾಖಲೆಗಳು? ಬಿಸಿನೆಸ್ ಮ್ಯಾನ್ ಗಳಿಗೆ ಬರೋದು ವಸ್ತು ಅಲ್ಲ ಅದು. ಹೌದು, ಕೆಲವೊಬ್ರು ಮಿಸ್ ಗೈಡ್ ಮಾಡ್ಕೋಬಹುದು. ಅದಕ್ಕಾಗಿ ನಾವು ಯಾರ ಹೆಸರಲ್ಲಿ ಹೊಲ ಇದೆಯೋ, ಜಮೀನ್ ಇದೆಯೋ, ಆ ರೈತರ ಡಾಕ್ಯುಮೆಂಟ್ ತಗೋತೀವಿ. ಇಷ್ಟೇ ಹೊಲ ಇರ್ಬೇಕು ಅಂತ ಏನಾದ್ರು ಇದೆಯಾ? ಏನಿಲ್ಲ, ಇಲ್ಲ, ಏನು ಇಂತಿಷ್ಟ ಅಂತ ಏನು ಇಲ್ಲ. ಯಾವುದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ಬಟ್ ತಗೊಂಡಿರೋದು ನಿಮಗೆ ಸರ್ಕಾರ ಉಳುಮೆ CRO ಉಳುಮೆ ಮಾಡ್ಲಿಕ್ಕೆ ಕೊಟ್ಟಿದೆ. ನೀವು ಅದನ್ನ ದುರುಪಯೋಗ ಪಡಿಸ್ಕೊಂಡು ಮಾರೋದಾಗ್ಲಿ ಹೌದೌದು ಅದು ಮಾಡಬಾರ್ದು. ಯಾಕಂದ್ರೆ ನಾವು ಎಲ್ಲರಿಗಂತೂ ಒದಗಿಸ್ಲಿಕ್ಕೆ ಆಗಲ್ಲ. ಆದ್ರೆ ಒದಗಿಸಿದ ಜನ ಮಾತ್ರ ಅದನ್ನ ಬಳಕೆ ಮಾಡ್ಬೇಕು, ಉಪಯೋಗ ತಗೋಬೇಕು, ದುರುಪಯೋಗ ಆಗಬಾರ್ದು ಅದರ. ಖಂಡಿತ. ಹಾಗಾದ್ರೆ ಒಬ್ಬ ರೈತನಿಗೆ ಆ ಹೊಲ ಇದೆ ಅನ್ನೋದಕ್ಕೊಂದು ದಾಖಲೆ ಬೇಕು. ದಾಖಲೆ ಆದ ನಂತರ ಇದು 60-40 ಮೇಡಮ್. ಅಂದ್ರೆ 40% ನೀವು ಕಟ್ಟಬೇಕು, 60% ಸಬ್ಸಿಡಿನು CRO ಒದಗಿಸುತ್ತೆ. ಅವ್ರ ಅರ್ಜಿ ಹಾಕಿ ಎಷ್ಟು ಕಾಲದ ನಂತರ ಲಭ್ಯ ಆಗತ್ತೆ ಮೇಡಮ್? ಏನಾಗತ್ತೆ ಅಂದ್ರೆ, ನಾವು ರೂಲ್ಸ್ ಹೇಳ್ತೀವಿ 2 ತಿಂಗಳು, 45 days 60 days ಹೇಳುತ್ತೆ. ಅದನ್ನ ಮೇಲ್ಪಟ್ಟು ಕೆಲವೊಮ್ಮೆ ರಜೆ ಮತ್ತು ಡಾಕ್ಯುಮೆಂಟ್ ಏನಾದ್ರೆ ಒಮ್ಮೆ ಫಂಡ್ ಇರತ್ತೆ, ಒಮ್ಮೆ ಸ್ಟ್ರಕ್ ಆಗಿರತ್ತೆ. ಅದಕ್ಕೆ ಹೆಚ್ಚು ಕಡಿಮೆ ಆಗತ್ತೆ. ಖಾಸಗಿಯಾಗಿ ನೋಡೋದಾದ್ರೆ ಅತಿ ಹೆಚ್ಚು ವೆಚ್ಚ ಕಡಿಮೆ ಅಂದ್ರೂ ಈಗ 2.5 ಇಂದ 3 ಲಕ್ಷ ರೂಪಾಯಿ ಬೋರ್ವೆಲ್ಗಾಗಿ ವಿನಿಯೋಗಿಸುವಂತಹ ವ್ಯವಸ್ಥೆಗಳಿದ್ದಾವೆ. ಸೊ ಈಗ ಸರ್ಕಾರದ ವತಿಯಿಂದ ಬೋರ್ವೆಲ್ ಒಬ್ಬ ರೈತನಿಗೆ ಸಿಗುತ್ತೆ ಅನ್ನೋದಾದ್ರೆ ಖರ್ಚು ವೆಚ್ಚಗಳು, ಯಾವ ತರ ಅರ್ಜಿ ಹಾಕಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಅರ್ಜಿ ಅಂದ್ರೆ ಮೇಡಮ್, ಬೋರ್ವೆಲ್ ಕೊಡ್ಬೇಕಾದ್ರೆ ಸೇಮ್ ಡಾಕ್ಯುಮೆಂಟ್ ಕೊಡ್ಬೇಕು. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಫೋಟೋ, ಅದೆಲ್ಲ ಪ್ರೊಸೀಜರ್ ಇರುತ್ತೆ. ಅದು ಪ್ರೊಸೀಜರ್ ಅಂತ ಅಪ್ರೂವಲ್ ಆಗಿ ಬರುತ್ತೆ. ಅಪ್ರೂವಲ್ ಬಂದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಜಾಗ ನೋಡ್ಬೇಕು ಫಸ್ಟ್. ಯಾವ ಜಾಗದಲ್ಲಿ ಅಂದ್ರೆ, ಕೆಲವೊಬ್ರು ದೇವ್ರ ಮ್ಯಾಗ ನಂಬಿಕೆ ಇಟ್ಬಿಟ್ಟು ಹಾಕ್ಸ್ ಅಂತ ಹೇಳ್ತಾರೆ. ಕೆಲವೊಬ್ರು ಆಸ್ಟ್ರಾಲಜಿಕಲ್ ತಂದು ಇದನ್ನ ಚೆಕ್ ಮಾಡ್ಬಿಟ್ಟು ಹಂಗೆ ಹಾಕ್ತಾರೆ. ಟೆಕ್ನಿಕಲಿ ಏನಾದ್ರು ಮಾಡ್ತೀರಾ? ಟೆಕ್ನಿಕಲ್ ನಾವು ಮಾಡಲ್ಲ, ಅದು ಅವ್ರ ಇಷ್ಟ. ಏನಾಗುತ್ತೆ, ಸಮಸ್ಯೆ ಏನ್ ಬರುತ್ತೆ ಅಂದ್ರೆ ಮ್ಯಾಮ್, ನಾವು ಇಲ್ಲಿ ಹಾಕ್ತೇವೆ ಅಂದ್ರೆ ರೈತರು ಇಲ್ಲಿ ಅಕಸ್ಮಾತ್ ಆಗಿ ನೀರ್ ಆಗ್ಲಿಲ್ಲ ಅಂದ್ರೆ, ಯಾಕಂದ್ರೆ ಭೂಮಿ ತಾಯಿ ಹನಿ ಬರದಲ್ಲಿ ಇದ್ರೇನೆ ಒಲಿಯೋದು. ಅದ್ ಯಾರು ಹೇಳಕ್ ಆಗಲ್ಲ, ಆಗತ್ತೆ ಇಲ್ಲ ಅಂತ ಹೇಳಕ್ ಆಗಲ್ಲ. ನೀರಿನ ಬಗ್ಗೆ ಹೇಳ್ಬೇಕಂದ್ರೆ ಭೂಮಿಯಲ್ಲಿ ಇರೋದು ಯಾರಿಗೂ ಗೊತ್ತಿಲ್ಲ. ಎಲ್ಲಾ ಒಂದೊಂದ್ಸರಿ ಫೇಲ್ನು ಆಗತ್ತೆ, ಸಕ್ಸಸ್ ಆಗತ್ತೆ. ಫೇಲ್ ಆದ ತಕ್ಷಣ ರೈತ ನಮಗೆ ಇದನ್ನ ಮಾಡ್ಬಾರ್ದು, ನೀವೇ ಹಾಕ್ಸಿದ್ರಿ ಮತ್ತು ಇಲ್ಲಿ ಆಗ್ಲಿಲ್ಲ, ಈ ಸಮಸ್ಯೆ ಬರಬಾರ್ದು. ಅದಕ್ಕಾಗಿ ಅವ್ರು ಎಲ್ಲಿ ಹೇಳ್ತಾರೋ ಆ ಜಾಗದಲ್ಲಿ ನಾವು ಪ್ಲಸ್ ಆಗಿದೆಯಾ ಬಹುತೇಕ ಎಲ್ಲ ಯಾವುದಕ್ಕೂ ಇನ್ನೂವರೆಗೂ ಯಾವುದೋ ಒಂದು ನೆಗೆಟಿವ್ ಆಗಿಲ್ಲ. ಸೂಪರ್ ಸೂಪರ್ ಸೂಪರ್. ಒಂದು ನೆಗೆಟಿವ್ ಆಗಿತ್ತು, ಯಾಕಂದ್ರೆ ಸುಳ್ಳು ಹೇಳ್ದಂಗ ಆಗತ್ತೆ. ಬಟ್ ಅದು ಪ್ರಾಬ್ಲಮ್ ನಮ್ದಿರ್ಲಿಲ್ಲ, ಸ್ವಲ್ಪ ಮಷಿನರಿ ಪ್ರಾಬ್ಲಮ್ ಆಗಾನೆ ಅದು ಬೋರ್ವೆಲ್ ಇದನ್ನ ರಾಡ್ ಕಟ್ ಆಗಿಬಿಡ್ತು. ಓಕೆ, ಈಗ ನೀರಿನ ಬಗ್ಗೆ ನಾವು ತಿಳ್ಕೊಂಡ್ವಿ, ಟ್ರ್ಯಾಕ್ಟರ್ ಬಗ್ಗೆ ತಿಳ್ಕೊಂಡ್ವಿ, ರಸಗೊಬ್ಬರದ ಬಗ್ಗೆ ಈಗ ಮುಂಬರುವ ಯೋಜನೆಯಲ್ಲಿ ಇವಾಗ ಮಾತುಕತೆ ಆಗಿದೆ. ನಬಾರ್ಡ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ನಬಾರ್ಡ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರೋದು ಫಂಡ್ ಎಲ್ಲ ನಬಾರ್ಡದಿಂದ ಬರುತ್ತೆ. ಕೃಷಿಗೆ ಆಗಿ ಯಾವುದೇ ಸಲಕರಣೆಗಳು ಇರಬಹುದು, ಎಲ್ಲ ಬರೋದು ನಬಾರ್ಡದಿಂದ ಬರುತ್ತೆ. ಅದು ಕೆಲವೊಂದಿಷ್ಟು ರೈತರಿಗೆ ಗೊತ್ತೂ ಇರಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಯಾರು ಎಲ್ಲ ಮೊಬೈಲ್ ನೋಡಿ ಇನ್ಸ್ಟಾ ನೋಡ್ತಾರೆ, ಹೊರತ ಗೂಗಲ್ ಅಲ್ಲಿ ಏನ್ ಯೋಜನೆ ಇದೆ ಅಂತ ಯಾರು ಚೆಕ್ ಮಾಡಲ್ಲ. ಹೌದು ಹೌದು ಹೌದು. ಈಗ ಕೆಲವೊಂದು ಸಮುದಾಯಗಳಿಗೆ ಸಚಿವರಿರ್ಬೋದು ಅಥವಾ ಕೆಲವೊಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಈ SC ST ಸಮುದಾಯಗಳಿಗೆ ಬೋರ್ವೆಲ್ ವ್ಯವಸ್ಥೆ ಅಂದಾಗ ಉಚಿತವಾಗ ಅಥವಾ ನಾಮಿನಲ್ ಅಮೌಂಟ್ ಕಟ್ಟಿ ಬೋರ್ವೆಲ್ ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ಕಟ್ಟಬೇಕು ಮ್ಯಾಮ್, ನಮಗಾದ್ರೂ ನಾಮಿನಲ್ ಕಟ್ಟಬೇಕು ಅಮೌಂಟ್. ಯಾಕಂದ್ರೆ ಎಲ್ಲಾನು ಒದಗಿಸ 60-40 ಸ್ಕೀಮ್ ಇರುತ್ತೆ ಯಾವ್ದಾದ್ರು. ಯಾಕಂದ್ರೆ 40% ಕಟ್ಟಲೇಬೇಕು, ಅದನ್ನ 60% ಒದಗಿಸುತ್ತೆ ಮೇಡಮ್. ಓಕೆ, ಈ ತರ ಹಲವಾರು ಯೋಜನೆಗಳನ್ನ ನೀವು ರೈತರಿಗೆ ತಲುಪಿಸಿದಾಗ ಅವರಿಂದ ಬಂದಿರುವಂತ ಫೀಡ್ಬ್ಯಾಕ್ ಅನ್ನು ಹೇಳ್ಬೋದಾ? ಈ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ರೈತರು? ಅವ್ರು ಅಂದ್ಕೊಂಡಿದ್ದಾಗ್ಬಿಡುತ್ತೆ, ಟ್ರ್ಯಾಕ್ಟರ್ ಬೇಕು ಅಂತಿದ್ರು ಅದು ಸಿಕ್ತು, ಈಗ
ಬೋರ್ವೆಲ್ ಬೇಕು ಅಂತ ಬಹಳಷ್ಟು ಕಷ್ಟಪಟ್ಟಿರ್ತಾರೆ, ದುಡ್ಡು ಹೊಂದ್ಸಕ್ ನೋಡಿರ್ತಾರೆ, ಆದ್ರೂ ಕೂಡ ಆಗಿರಲ್ಲ. ನಿಮ್ಮ ಯೋಜನೆಯ ಮೂಲಕ ತಲುಪಿರುತ್ತೆ ರೈತರಿಗೆ. ಆವಾಗ ಅವರ ಫೀಡ್ಬ್ಯಾಕ್ ಹೆಂಗಿರುತ್ತೆ, ಏನ್ ಹೇಳ್ತಾರೆ ನಿಮ್ಮ ಹತ್ರ? ಮೇಡಮ್, ನಾನು ತಿಳಿಸ್ಬೇಕಾದ್ರೆ ನಿಮ್ಗೆ, ಹ್ಮ್. ಒಬ್ರಿಗೆ ಹಸಿವಾದಾಗ ಒಂದು ಅನ್ನ ಕೊಟ್ಟಾಗ ಆಗೋ ಏನ್ ನೆಮ್ಮದಿ ಇರತ್ತೆ ಗೊತ್ತಾ, ಅದು ಬೇರೆನೆ. ಯಾಕಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅದು. ಯಾಕಂದ್ರೆ ಹಸ್ದವ್ರಿಗೆ ನೀರಡಿಸಿದವ್ರಿಗೆ ನೀರ್ ಕೊಡ್ಬೇಕು. ಆ ರೀತಿಯಾಗಿ ನಾವು ಕೆಲಸ ಮಾಡಿಕೊಟ್ರೆ ಆ ರೈತರು ಕೊಡೋ ಖುಷಿ ಆಗಲಿ ಅವ್ರು ನಮ್ಮ ಬಗ್ಗೆ ಹೊಗಳೋದಾಗ್ಲಿ, ಇನ್ನೊಬ್ಬರ ಮುಂದೆ ನಮ್ಮ ಸಮಾಜದಲ್ಲಿ ನಮ್ಮನ್ನ ಬೆಳೆಸಿದವ್ರೆ ಅವರೇ ಮ್ಯಾಮ್. ಅದೇ ಫೀಡ್ಬ್ಯಾಕ್ ನನಗೆ. ಯಾಕಂದ್ರೆ 10 ಜನಕ್ಕೆ ಅವ್ರು ಹೇಳ್ತಾರೆ ಹೌದು ಈ ಪುಣ್ಯಾತ್ಮದಿಂದ ನಮ್ದು ಆಯ್ತು ಅಂತ. ಅದೇ ನನಗೆ ಫೀಡ್ಬ್ಯಾಕ್ ಸ್ಫೂರ್ತಿ, ಅದೇ ನಮ್ಗೆ ಪುಷ್ ಮಾಡುತ್ತೆ. ಇನ್ನೂ ಜಾಸ್ತಿ ಏನಾದ್ರು ನಾವು ಮಾಡ್ಬೇಕು ರೈತರಿಗೋಸ್ಕರ ಅಂತ, ಅದೇ ನಮಗ್ ಪುಷ್ ಅಪ್ ಮಾಡುತ್ತೆ. ಖಂಡಿತ. ಸುತ್ತಮುತ್ತ ಎಷ್ಟು ಗ್ರಾಮಗಳನ್ನ ನೀವು ಕವರ್ ಮಾಡಿದ್ದೀರಿ? ಇದು ಯೋಜನೆ ಮೇಡಮ್ ಆಲ್ ಓವರ್ ಕರ್ನಾಟಕ ಇದೆ. ಬಟ್ ಕೆಲವೊಂದ್ರ ತಲುಪಿರತ್ತೆ, ಕೆಲವೊಂದ್ ಕಡೆ ತಲುಪಿರಲ್ಲ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ನ್ಯೂಸ್ ನೋಡಿರ್ತಾರೆ, ಅವ್ರು ಕಾಂಟ್ಯಾಕ್ಟ್ ಹೇಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬಂದಿರ್ತಾರೆ, ಆಯ್ತಾ. ಆದ್ರೆ ಲೋಕಲ್ ಲೆವೆಲ್ಗೆ ಏನಿದೆ ಅಂದ್ರೆ ಜಾಸ್ತಿ ಪರಿಚಯ ಇರತ್ತೆ. ಯಾಕಂದ್ರೆ ಮನುಷ್ಯ ರೈತ ಕಷ್ಟಪಟ್ಟು ದುಡ್ಡು ಕಟ್ಬೇಕಾದ್ರೆ ಅದನ್ನ ಯೋಚನೆ ಮಾಡ್ತಾನೆ. 40% ದುಡ್ಡು ಕಟ್ಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಬರುತ್ತೆ ಅವ್ರ ಮನಸ್ಸಲ್ಲಿ. ಕಚೇರಿ ನಿಮ್ ಜಮಖಂಡಿಲಿದೆ. ಎಷ್ಟೋ ಜನ ನಿಮ್ ಬೇರೆ ಬೇರೆ ಡಿಸ್ಟಿಕ್ ಇಂದನೂ ಕರೆ ಮಾಡ್ಬಿಟ್ಟು ಸರ್ ನಮಗೂ ಇದು ಅಗತ್ಯ ಇದೆ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ತಲುಪಕ್ ಆಗಿದ್ಯಾ ನಿಮ್ಗೆ? ಬಂದಿದ್ದಾರೆ ಮ್ಯಾಮ್, ಹಂಗೇನಿಲ್ಲ ಅಂತ ಇಲ್ಲಿ ಅಂತ ಕೇಳಿರ್ತಾರೆ, ಮಾಹಿತಿ ಕೇಳ್ತಾರೆ. ಮತ್ ನಾವು ಸೋಷಿಯಲ್ ಮೀಡಿಯಾ ನಂಬರ್ನು ಹಾಕಿರ್ತೀವಿ, ಆಫೀಸ್ ನಂಬರ್ ಇರುತ್ತೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಂತಾನು ಹೇಳಿರ್ತೀವಿ. ಕೆಲವೊಬ್ರು ಬಂದ್ಬಿಟ್ಟು ಅಲ್ಲಿಂದ ದೂರಿಂದ ಬಂದ್ಬಿಟ್ಟು ರೂಮ್ಸ್ ಮಾಡ್ಬಿಟ್ಟು ನಿಂತ್ಬಿಟ್ಟು ಯೋಜನೆ ಬಗ್ಗೆ ಕೇಳ್ಕೊಂಡು ಹೋಗಿದ್ದಾರೆ, ಮಾಡ್ಕೊಂಡು ಇದ್ದಾರೆ. ಕೆಲವೊಮ್ಮೆ ನೀವು ಅಶೂರ್ ಮಾಡಿರ್ತೀರಿ, ರೈತರಿಗೆ ಭರವಸೆ ಕೊಟ್ಟಿರ್ತೀರಿ. ಈಗ ಆ ಯೋಜನೆಗಳನ್ನ ರೈತರಿಗೆ ತಲುಪಿಸ್ಬೇಕು ಅಂದ್ರೆ ಈ ಅಡಕತ್ರಲ್ಲಿ ಸಿಕ್ಕಾಕೊಂಡಿರೋ ಸನ್ನಿವೇಶ ಇದೆಯಾ? ಕೇಂದ್ರದಿಂದ ತಗೊಂಡ್ಬರ್ಬೇಕು, ಗವರ್ಮೆಂಟ್ ಇಂದ ತಗೊಂಡ್ಬರ್ಬೇಕು, ಇಲ್ಲಿ ಭರವಸೆ ಕೊಟ್ಟಿರ್ತೀರಿ, ಅಂತ ಸಿಚುವೇಶನ್ ಎದುರಿಸಿದ್ದೀರಾ? ಸಿಚುವೇಶನ್ ಆದಂತೂ ಕಷ್ಟ ಇರತ್ತೆ. ಯಾಕಂದ್ರೆ ರೈತ ಅದೇ ಜಾಸ್ತಿ ಏನಾಗತ್ತೆ ಅಂದ್ರೆ ರೈತ ಮೊದಲು ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿರಲ್ಲ, ಮೂಲತಃ ಮಾಹಿತಿ ಇರಲ್ಲ. ಯಾಕಂದ್ರೆ ಎಜುಕೇಶನ್ ಕೊರತೆ ಇರುತ್ತೆ, ಶಿಕ್ಷಣದ ಕೊರತೆ ಇರುತ್ತೆ. ಅದೇನ್ ಕೊಡ್ತಾರೆ, ಇಷ್ಟೇ ಯಾಕೆ ಸಂಡೇ ಸರ್ ರಜಾ ಇದೆ ಇವತ್ತು ಆಗಲ್ಲ, 2 ದಿವಸ ಬಿಟ್ಟು ಬಂದ್ ಪರೀಕ್ಷೆ ಮಾಡ್ಕೊಡ್ತೀವಿ ಅಂದ್ರೆ, ರಜಾ ಆದ್ರೆ ನಾವೇನ್ ಮಾಡೋಣ, ನಮ್ಗೇನ್ ರಜೆ, ನಮ್ಗ ಭೂಮಿ ಉಳ್ಬೇಕು, ನಮ್ಗ್ ಕಷ್ಟ ಇದೆ, ಮಳೆ ಬರ್ತದೆ, ಅದಕ್ಕಿಂತ ಮೊದಲು ಮಾಡ್ಬೇಕು ನಾವು ಕೆಲಸ, ಇದು ನೀವು ಕೊಡ್ಲೇಬೇಕು ಅಂತ ಈ ತರ ಕ್ವಶನ್ ಫೈಟ್ ಬರುತ್ತೆ. ಅದು ಅಂದ್ರೆ ಆ ತರದ ಸಂಭಾಷಣೆಗಳನ್ನು, ಆ ತರ ಸಿಚುವೇಶನ್ ಎಲ್ಲ ಎದುರಿಸಿದ್ರೆ ಬಹುತೇಕ ನಿಮ್ ಜವಾಬ್ದಾರಿ ಜಾಸ್ತಿ ಆಗತ್ತೆ ಅಂತ ಏನ್ ಸಾಹೇಬ್ ಕೊಡುವಲ್ಲಾಗೇನೋ ಜಲ್ದಿ ಕೊಡುವ ಅಂದ್ರೆ ನಮ್ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳ್ತೀನಿ ನಾನು. ಏನ್ ಸಾಹೇಬ್ ಕೊಡುವಲ್ಲಾಗೇನೋ ಜಲ್ದಿ ಕೊಡುವಲ್ಲಾಗೇನೋ ಲೇಟ್ ಆಗೈತಿ, ಏನ್ ರೊಕ್ಕ ತೊಮ್ಮೇನೋ ಅಂತ ತಾನ ತಗೊಂಡಾನೆ ಯಾವಲ್ಲ, ಏನ್ ಬೇಕಂತ ಮಾಡವಲ್ಲ, ಈ ತರಾನು ಬರುತ್ತೆ. ಹೌದೌದು. ಅಂದ್ರೆ ಇಂತ ಟೀಕೆ ಟಿಪ್ಪಣಿಗಳು ಬಂದಾಗ ನಿಮ್ಗೆ ಬೇಸರ ಆಗಲ್ವಾ ಮೇಡಮ್? ಎಲ್ಲ ಯಾವುದೇ ಒಂದು ಇದ್ರಲ್ಲಿ ಇವಾಗ ಯಾವುದೇ ಆಫೀಸಲ್ಲಿ ತಗೊಳ್ಳಿ, ಟೀಕೆ ಅನ್ನೋದು ಇದೇ ಇರುತ್ತೆ, ಇರಲ್ಲ ಅಂತಲ್ಲ, ಟೀಕೆ ಅನ್ನೋದು ಇರುತ್ತೆ. ಅವ್ರಿಗೆ ನಾವು ಏನ್ ಗೊತ್ತಾ, ಯಾರಿಗ್ ಮಾಹಿತಿ ಇರೋಲ್ಲ ಅವ್ರಿಗೆ ಸರಿಯಾಗಿ ಮಾಹಿತಿ ಹೇಳೋದ್ ಕರ್ತವ್ಯ ನಮ್ಮದಿದೆ. ಹೇಳ್ತೀರಾ, ಕನ್ವಿನ್ಸ್ ಮಾಡ್ತೀರಾ, ನೋಡಿ ಸರ್ಕಾರದಿಂದ ಈ ಯೋಜನೆ ಇದೆ, ಇದನ್ನ ನೀವು ತಗೋಬೇಕು, ಈ ತರ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ನಿಮ್ ಕಡೆಯಿಂದ ಆಗುತ್ತೆ? ಅವೇರ್ನೆಸ್ ಕಾರ್ಯಕ್ರಮ ಇಟ್ಕೋತಿದೆ ಮ್ಯಾಮ್. ಈಗ ಅವೇರ್ನೆಸ್ ಕಾರ್ಯಕ್ರಮ ಪ್ರೆಸ್ ಮೀಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಬಗ್ಗೆ ಇವಾಗ ಡೇಟ್ ಕೊಟ್ಟಿದ್ದಾರೆ, 10 ಅಥವಾ 12 ತಾರೀಕು ಹೇಳಿದ್ದಾರೆ ಸೆಂಟ್ರಲ್ ಇಂದ ಬರ್ತೇನಂತ. ಸೆಂಟ್ರಲ್ ದವ್ರು ಬಂದ್ಬಿಟ್ಟ ಪ್ರೆಸ್ ಮೀಟ್ ಮಾಡ್ಬಿಟ್ಟು ರಾಸಾಯನಿಕ ಗೊಬ್ಬರ ಬಗ್ಗೆ ಆಗಲಿ, ಸಾವಯವ ಗೊಬ್ಬರ ಆಗಲಿ, ಮತ್ತೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಆಗಲಿ ಡೈರೆಕ್ಟ್ ಆಗಿ ಪ್ರೆಸ್ ಮೀಟ್ ಮಾಡಿ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಿದ್ವಿ. ನಿಮ್ ತಂದೆ ತಾಯಿಗೆ ಎಷ್ಟು ಖುಷಿ ಇದೆ ನಿಮ್ ಬಗ್ಗೆ? ಮೇಡಮ್, ಯಾವ ತಂದೆ ತಾಯಿ ಖುಷಿ ಆಗಲ್ಲ ಹೇಳಿ? ನಾವ್ ಇನ್ನೊಬ್ರು ಕಣ್ಣೀರ್ ವರ್ಷ ಕೆಲಸ ನಾವು ಮಾಡ್ತೀವಿ ಅಂದ್ರೆ ಆಬ್ವಿಯಸ್ಲಿ ತಂದೆ ತಾಯಿ ಖುಷಿ ಆಗೇ ಇರಕಾಗತ್ತೆ. ಯೂಶಲಿ ಇಂಥ ಸೇವಾ ಕಾರ್ಯಗಳು ಅಂದಾಗ ಒಂದ್ 40 ವಯಸ್ಸಾದ್ಮೇಲೆ ಈ ತರ ಸಹಜವಾಗಿ ಬರುತ್ತೆ. ನಾನು ಇಷ್ಟು ದುಡ್ದಿದ್ದೀನಿ, ನನ್ನ ಕೈಲಾಗಿದ್ದನ್ನು ಸಮಾಜಕ್ಕೆ ನಾನು ಹಿಂಗ್ ಕೊಡೋಣ ಅಂತಾಗ ಒಂದು ವಯಸ್ಸು ಪರಿಪಕ್ವ ಆದ್ಮೇಲೆ ಬರುವಂತಹ ಭಾವನೆ ನಿಮ್ಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಂದಿದೆಯಲ್ಲ ಅಂತ. ಮೇಡಮ್ ರೀ, ನಾವು ಹೆಂಗ್ ಹೇಳ್ಬೇಕಂದ್ರ ರೀ, ಅದು ಹುಟ್ಟುತ್ತಾ ನಮ್ಮ ಬ್ಲಡ್ ಅಲ್ಲಿ ಬಂದಿದೆ. ಏನಂದ್ರೆ ಒಬ್ರಿಗೆ ಕಷ್ಟದಲ್ಲಿ ಇದಾರೆ ಅಂದ್ರೆ ಸಹಾಯ ಮಾಡೋ ಇದ್ರ ನಾವು. ನಾನ್ ಸ್ವಾರ್ಥಿ ಜೀವನ ಯಾವತ್ತೂ ಮಾಡೇ ಇಲ್ಲ, ಮಾಡೋದು ಇಲ್ಲ ಏನ್ ಮುಂದಲೆ. ನಾನ್ ಮನೆಯಲ್ಲೇ ಹೇಳಿದೀನಿ, ನಾನ್ ಜನರಿಗೋಸ್ಕರ ಹುಟ್ಟಿದೀನಿ ಅಂತ ಹೇಳಿದೆ. ನನ್ನ ಮನೇಲಿ ಕಷ್ಟ ಇಲ್ಲ, ಪ್ರಾಬ್ಲಮ್ ಇಲ್ಲ, ಕಷ್ಟ ಎಲ್ಲರಿಗೂ ಇರತ್ತೆ. ಬಟ್ ನನ್ ಕಷ್ಟ, ನನ್ ಜೇಬಲ್ಲಿ 10 ರೂಪಾಯಿ ಇದೆ ಅಂದ್ರೆ ನಾನು 10 ರೂಪಾಯಿ ಕೇಳಿದ್ರೆ 10 ರೂಪಾಯಿ ತೆಗೆದೇ ಕೊಡುವಂತ ವ್ಯಕ್ತಿ ನಾನು. ಆತ್ಮತೃಪ್ತಿ ಒಂಥರ ಹುಚ್ಚಿದೆ ಮ್ಯಾಮ್. ಜನ ಗಳಿಸ್ಬೇಕು, ಜನರನ್ನ ಗಳಿಸ್ಬೇಕು, ಸಮಾಜ ಗಳಿಸ್ಬೇಕು ಅಂತ ಒಂಥರ ಹುಚ್ಚಿದೆ, ವಿಪರೀತ ಹುಚ್ಚಿದೆ. ಈ ಜರ್ನಿ ನೆನಪಿಸ್ಕೊ ಬಂದಾಗ ನಿಮ್ಮ ಪಯಣ ಒಂದು 5-6 ವರ್ಷಗಳಿಂದ ಈ ತರ ರೈತ ಸೇವೆಯನ್ನ ಮಾಡ್ಕೊ ಬಂದಿರುವಂತಹ ಜರ್ನಿ ನೆನಪಿಸ್ಕೊಂಡಾಗ ಒಂಥರ ಆತ್ಮತೃಪ್ತಿ ಅನ್ಸಲ್ವಾ? ಒಂದು ಸ್ಯಾಟಿಸ್ಫ್ಯಾಕ್ಷನ್?
ಮೇಡಮ್ ನಾವು ಮಾಡಿರೋ ಕೆಲಸ ಹ್ಮ್. ಸಕ್ಸಸ್ ಆದ್ಮೇಲೆ ಎಲ್ಲರಿಗೂ ನೆಮ್ಮದಿ ಅನ್ನೋದಿರುತ್ತೆ. ಖಂಡಿತ ನಾವ್ ಈ ಸ್ಥಾನದಲ್ಲಿ ಬದುಕಿದ್ವಿ, ಇದನ್ ಮಾಡಿದೀವಿ, ಹ್ಮ್. ಈ ಜರ್ನಿಯಲ್ಲಿ ಎಷ್ಟು ಕಷ್ಟಪಟ್ಟಿದೀವಿ, ಹ್ಮ್. ಯಾರ್ ಕಾಲ್ ಜಗ್ಗಿದ್ದಾರೆ, ಹ್ಮ್. ಯಾರ್ ಪುಷ್ ಮಾಡಿದ್ದಾರೆ, ಯಾರ್ ಹ್ಮ್. ಸಪೋರ್ಟ್ ಆಗಿದ್ದಾರೆ, ಹ್ಮ್. ಎಲ್ಲಾನು ಮ್ಯಾಟರ್ ಆಗತ್ತೆ ಮ್ಯಾಮ್. ಖಂಡಿತ ಎಲ್ಲ ಮ್ಯಾಟರ್ ಆಗುತ್ತೆ. ನಿಮ್ಮ ಸೇವೆ ಅನ್ನೋದು ಕೇವಲ ರೈತರಿಗಷ್ಟೇ ಸೀಮಿತವಾಗಿಲ್ಲ, ಹಲವಾರು ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತೀರಿ. ಈ ಅನಾಥ ಮಕ್ಕಳಿರ್ಬೋದು, ಅವರಿಗೆ ವಸತಿ ಊಟ ವ್ಯವಸ್ಥೆ ಇರ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ನಾನು ಒಮ್ಮೆ ಲಾಸ್ಟ್ ಟೈಮ್ನು ಹೇಳಿದ್ದೇನೆ ಮ್ಯಾಮ್ ಅನಾಥಾಶ್ರಮ ಬಗ್ಗೆ. ಹ್ಮ್. ಏನಂದ್ರೆ ಈ ತರ ಒಂದು ಬೇಲಿಯಲ್ಲಿ ಹ್ಮ್. ಮಗುನ ಎಸೆದು ಹೋಗಿದ್ರು. ಹೌದು. ಆದ ತಕ್ಷಣ ಅದನ್ನ ನೋಡಿರೋ ಹ್ಮ್. ಆ ಮಗುನ್ ನೋಡ್ಬಿಟ್ಟು ಹ್ಮ್. ಇನ್ಸ್ಪಿರೇಷನ್ ಆಗ್ಬಿಟ್ಟು ಈ ತರ ಎಷ್ಟೋ ಜನ ಮಕ್ಕಳನ್ನ ತಂದೆ ತಾಯಿ ಬಿಸಾಕಿ ಹೋಗಿರ್ತಾರೆ, ಹ್ಮ್. ಅವ್ರಿಗೆ ತಂದೆ ತಾಯಿ ಇರಲ್ಲ, ಆ ಮಕ್ಕಳಿಗೆ ಇದನ್ನ ಮಾಡ್ಬೇಕಂತ ನಾನು ದತ್ತು ತಗೊಂಡಿನ ಅಂತ ಹೇಳಿದ್ನಲ್ವಾ. ಹ್ಮ್. 45 ಮಕ್ಕಳನ್ನ ಅವ್ರ ಎಜುಕೇಶನ್ 245. ಹಾ, ಅವ್ರ ಎಜುಕೇಶನ್ ಆಗಲಿ, ಹ್ಮ್. ಅವ್ರ ಊಟದ ವ್ಯವಸ್ಥೆ ಆಗಲಿ, ಹ್ಮ್. ಕಟಿಂಗ್ಸ್ ಆಗಲಿ, ಎಲ್ಲ ಹ್ಮ್. ಅವ್ರದ್ದೆಲ್ಲ ಆಗು ಹೋಗು ಎಲ್ಲ ನಾವು ನೋಡ್ಕೊಂಡು ಬಂದಿದ್ದೀನಿ. ಅವ್ರ ವಿದ್ಯಾಭ್ಯಾಸಕ್ಕೂ ಕೂಡ ವಿದ್ಯಾಭ್ಯಾಸ, ಸಂಪೂರ್ಣ. ಹಾ, ಸಂಪೂರ್ಣ ಹ್ಮ್. ಬುಕ್ಸ್ ಆಗಲಿ ಅವ್ರದ್ದು ನಿರಂತರವಾಗಿ ಭೇಟಿಯಲ್ಲಿ ಇರ್ತೀರಾ ಮಕ್ಕಳ ಜೊತೆ? ಭೇಟಿಯಲ್ಲಿ ಇರುತ್ತೆ ಮ್ಯಾಮ್. ಮಂತ್ ತಿಂಗಳಲ್ಲಿ ಒಂದ್ಸರಿ ಹೋಗ್ಬಿಟ್ಟು ಭೇಟಿ ಆಗಲೇ. ಹೇಗಿರುತ್ತೆ ಅವ್ರ ಭಾವನೆ, ಅವ್ರ ಜೊತೆ ಮಾತುಕತೆ, ಅವ್ರ ಜೊತೆ ಒಡನಾಟ? ಒಬ್ರು ನಮ್ಮನ್ನ ತಂದೆ ಸ್ಥಾನದಲ್ಲಿ ಇಡ್ತಾರ ಅಂದ್ರೆ ಮಕ್ಳಂದ್ರೆ ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ. ಎಲ್ಲರೂ ಹೇಳ್ಕೊತಾರೆ ನನಗೆ ಎಷ್ಟು ಜನ ಮಕ್ಳು ಅಂದ್ರೆ 2 ಮಕ್ಕಳು, ಹ್ಮ್. ಒಬ್ರು ಹೇಳ್ತಾರೆ ನನಗೆ ಒಬ್ಬ ಮಕ್ಕಳು. ಹ್ಮ್. ಆದ್ರೆ ನಮ್ಗ 245 ಮಕ್ಳು ಇದಾರಲ್ವಾ. ಹೌದು ಹೌದು ಹೌದು. ಅವ್ರು ನಮ್ಮನ್ನ ತಂದೆ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಇದಕ್ಕಿಂತ ಖುಷಿ ಏನಿದೆ ಮ್ಯಾಮ್? ಓಕೆ ಓಕೆ, ಖಂಡಿತವಾಗ್ಲು. ಇದನ್ನು ಹೊರತುಪಡಿಸಿ ದೇಗುಲಗಳು ಅಂದಾಗ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ನೀವು ನಿಂತ್ಕೋತೀರಿ, ನಿಮ್ ಕೈಲಾದಂತಹ ಸಹಾಯವನ್ನ ಮಾಡ್ತೀರಿ, ಇದ್ರ ಬಗ್ಗೆ ಹೇಳಿ. ಇದು ನಮ್ ಕರ್ನಾಟಕ ಸಂಸ್ಕೃತಿ ಮೇಡಮ್. ದೇವಸ್ಥಾನ ಅಂದ್ರೆ ಮೊದ್ಲಿಂದ ಅದು ಇವಾಗ ನಾವು ಮಾಡಿರೋದಲ್ಲ, ಮೊದ್ಲಿಂದನೇ ಬಂದಿರೋದು ದೇವಸ್ಥಾನ. ಜನ ಯಾರಿಗ ಅನ್ಸ್ತಾನೋ ಗೊತ್ತಿಲ್ಲ, ಬರೋ ದೇವ್ರಿಗೆ ಮಾತ್ರ ಹೆದರ್ತಾನೆ. ಹೌದು, ಯಾರಿಗೆ ಹೆದರ್ತಾನೆ ಗೊತ್ತಿಲ್ಲ, ದೇವ್ರಿಗೆ ಮಾತ್ರ ಹೆದರ್ತಾನೆ. ಆ ದೇವ್ರ ಶಕ್ತಿ ಅನ್ನೋದಿದೆ, ಶಕ್ತಿ ಅನ್ನೋದಿದೆ, ಶಕ್ತಿ ಅನ್ನೋದಿದೆ. ಅದಕ್ಕಾಗಿ ಸಮಾಜದಲ್ಲಿ ದೇವಸ್ಥಾನಗಳಿಗೂ ಬೇಕು, ಅದು ಪುರಾತನ ಕಾಲದಿಂದ ಬಂದಿದೆ ಅಂದ್ರೆ ಅದನ್ನ ಪರಂಪರೆ ಉಳಿಸ್ಬೇಕು. ಪರಂಪರೆಗೋಸ್ಕರ ನಾವು ಅದನ್ನೆಲ್ಲ ಹೆಲ್ಪ್ ಮಾಡ್ತೇವೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ರಾಜುಗಸ್ತಿ ಅಂದಾಗ ನೋಡು, ಈ ತರ ಅನಾಥ ಮಕ್ಕಳಿಗೆ ಆಶ್ರಯದಾತ ಆಗಿದ್ದಾರೆ, ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ತಮ್ಮ ಕೈಲಾದಂತಹ ಸಹಾಯವನ್ನ ಮಾಡ್ತಾರೆ. ಈ ತರದ ಭಾವನೆಗಳು ಬಂದಾಗ ಇನ್ನೂ ಕೂಡ ಒಂದು ಸೇವೆಯನ್ನ ಮಾಡ್ಲಿ ಅನ್ನುವಂಥ ದೃಷ್ಟಿಯಿಂದ ಹಲವರು ನಿಮ್ ಮನೆ ಬಾಗ್ಲಿಗೆ ಬರ್ತಾರೆ. ಅಣ್ಣ ಅನ್ಬೋದು, ಸರ್ ಅನ್ಬೋದು, ಈ ಸಹಾಯ ಮಾಡ್ಬೋದಂತ ಕೇಳೋರ್ ಸಂಖ್ಯೆ ಜಾಸ್ತಿ ಇಲ್ವಾ? ನಮ್ಮ ಆಫೀಸ್ಗೆ ಬರೋದು ರೈತರಿಗಿಂತ ಸಹಾಯ ಕೇಳಕ್ಕೆ ಜಾಸ್ತಿ ಜನ ಬರೋದು. ಯಾಕಂದ್ರೆ ಕೊಡೋ ಭಾವನೆ ಯಾವ ಮನುಷ್ಯಲ್ಲಿ ಇರತ್ತೆ, ಅವ್ರ ಹತ್ರನೇ ಜನ ಬರ್ತಾರೆ. ಎಲ್ಲರ ಹತ್ರ ಇರತ್ತೆ, ಯಾರ ಹತ್ರ ದುಡ್ಡು ಇರಲ್ಲ ಅಂತಲ್ಲ, ಆದ್ರೆ ಕೊಡ್ಬೇಕನ್ನೋ ಭಾವನೆ ಬೇಕು ಮನುಷ್ಯನಿಗೆ ಫಸ್ಟ್ ಆಫ್. ಇನ್ನು ಬಡ ಮಕ್ಕಳು ಅಂದಾಗ ಅವರು ಕೂಡ ಹಲವಾರು ಮಂದಿ ನಿಮ್ಮ ಹತ್ರ ವಿದ್ಯಾಭ್ಯಾಸಕ್ಕಾಗಿ ಕೇಳ್ಕೊಂಡ್ ಬಂದಿದ್ದೀರಿ. ಕೆಲವೊಂದ್ ಜನ ನೋಡಿ ಮೇಡಮ್, ನಾವು ಈ ಕೈದು ಕೊಟ್ಟಿದ್ ಆ ಕೈ ಗೊತ್ತಾಗಬಾರ್ದು ಅಂತಾರೆ. ನಾವು ಮಾಡಿರೋ ಸೇವೆ ನಾವೇನು ಪಬ್ಲಿಸಿಟಿ ಪಡಿಲಿಕ್ಕೆ ಅಥವಾ ಎಲ್ಲರಿಗೂ ತಿಳಿಸ್ಲಿಕ್ಕೆ ನಾವ್ ಇದು ಹೇಳ್ತಿಲ್ಲ. ಎಜುಕೇಶನ್ ಅನ್ನೋದು ಪಡೆದ್ರೆ ನಮ್ಮ ದೇಶನೂ ಉದ್ಧಾರ ಆಗತ್ತೆ. ನಾವ್ ಇವತ್ತು ಈ ಸ್ಥಾನದಲ್ಲಿ ಇದೀವಿ ಅಂದ್ರೆ ಅದಕ್ಕೇನು ಎಜುಕೇಶನ್ ಕಾರಣ. ನಿಮಗೆ ಸಹಕಾರ ಅನ್ನೋದು ಕೊಡ್ಬೇಕಾಗತ್ತೆ. ಈಗ ಒಂದು ಒಬ್ಬ ವ್ಯಕ್ತಿಯಾಗಿ ರಾಜು ಗಸ್ತಿ ಅವರಾಗಿ ರೈತರನ್ನ ತಲುಪಬೇಕು, ಸಾಮಾಜಿಕ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವಂತೂ ಫಿಕ್ಸ್ ಆಗಿದ್ದೀರಿ. ಬಟ್ ನಿಮ್ಗೆ ಸುತ್ತಮುತ್ತ ನಿಮ್ಮ ಸಿಬ್ಬಂದಿ ಇರ್ಬೋದು, ಅಥವಾ ಯೋಜನೆಯನ್ನು ತರಬೇಕಾದ್ರೆ ಯಾರೋ ಸಚಿವರು ಇರ್ಬೋದು, ಅಥವಾ ಅಧಿಕಾರಿಗಳಿರ್ಬೋದು, ಅವ್ರದ್ದು ಸಹಕಾರ ಅನ್ನೋದು ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಅವ್ರ ಬಗ್ಗೆ? ಸಹಕಾರ ಅಂದ್ರೆ ನಮ್ಮ ಆಫೀಸ್ ಸ್ಟಾಫ್ ಫುಲ್ ಸಹಕಾರ ಇದೆ. ಮೇಲೆ ಸೆಂಟ್ರಲ್ ದವ್ರ ಸಹಕಾರ ನಮಗಿದೆ, ಸೆಂಟ್ರಲ್ ಆಫೀಸರ್ಸ್ ಸಹಕಾರ ನಮಗಿದೆ. ಯಾಕಂದ್ರೆ ಕರ್ನಾಟಕ ಇದು ಬೇಕು, ಇದು ಡಿಲೇ ಆಗ್ತಿದೆ, ಅದು ಕೆಲಸ ಮಾಡಿ ಅಂದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಅವರು ಸರಿಯಾಗಿ ಮಾಡ್ತಾರೆ. ಇನ್ ಟೈಮ್ ಅಲ್ಲಿ ಮಾಡ್ತಾರೆ. ಲೇಟ್ ಆದ್ರೂ ರಿಕ್ವೆಸ್ಟ್ ಮಾಡಿದ್ರು ಕೆಲಸ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆಗ್ತಿರಲ್ಲ. ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ? ಕುಟುಂಬ ಸಹಕಾರ ಇದೆ. ನಮ್ಮ ವೈಫ್ ಸಪೋರ್ಟಿವ್ ಆಗಿದ್ದಾರೆ, ನಮ್ಮ ತಂದೆ ತಾಯಿ ಸಪೋರ್ಟಿವ್ ಆಗಿದ್ದಾರೆ, ನಮ್ಮ ಬಂಧು ಬಳಗ ಆಗಲಿ, ಮೇಲಾಗಿ ನಮ್ಮ ಫ್ರೆಂಡ್ ಸರ್ಕಲ್ ಅಂತೂ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಸರ್ ನೀವು ಮಾಡ್ತಿದ್ದೀರಾ, ನಿಮ್ಮಿಂದ ತುಂಬಾ ರೈತರಿಗೆ ಹೆಲ್ಪ್ ಆಗ್ತಿದೆ, ನೀವು ಅದ್ರ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಕ್ ಹೋಗ್ಬೇಡ್ರಿ, ಎದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ್ರಿ, ನಾವು ನಿಮ್ ಬೆನ್ನಿಂದ ಇದೇವಿ. ಕೆಲವೊಂದು ರೈತರು ಅಂತಾರೆ, ಇಲ್ಲ ನಿಮ್ಮಿಂದ ನಮ್ಗೆ ಅನುಕೂಲ ಆಗಿದೆ, ದೇವ್ರಂತ ಮನುಷ್ಯ ಅಂತಾರೆ. ಹೌದು, ಈ ತರ ಫೀಡ್ಬ್ಯಾಕ್ ಬರೋದಾದ್ರೆ ಎಷ್ಟೋ ಜನ ಹಿರಿಯರು ಅಂದ್ರೆ ವೃದ್ಧರು, ರೈತರು ಆಶೀರ್ವಾದ ಮಾಡ್ಬೋದು, ಕೆಲವ್ರ ಪ್ರೀತಿಯಿಂದ ಅಣ್ಣ ಅನ್ಬೋದು, ಸಾರ್ ಅನ್ಬೋದು, ನಿಮ್ಮ ಹತ್ರ ಬಂದ್ಬಿಟ್ಟು ಅವ್ರದ್ದು ಅನುಭವ ಹಂಚ್ಕೊಳ್ತಿದ್ದಾರೆ, ಉಪಕಾರ ಆಯ್ತಪ್ಪ. ಈ ತರದೆಲ್ಲ ಭಾವನೆಗಳನ್ನ ಹಂಚ್ಕೊಂಡಾಗ ನಿಮ್ ಜವಾಬ್ದಾರಿ ಜಾಸ್ತಿ ಆಗಲ್ವಾ? ಇನ್ನೂ ಮಾಡ್ಬೇಕು ಅನ್ನುವಂಥ ಭಾವನೆ ಬರುತ್ತಾ ಹೇಗೆ? ಮೇಡಮ್, ಯಾವುದೇ ಒಂದು ಗುರಿ ತಲುಪಬೇಕಾದ್ರೆ ಅದಕ್ಕೆ ಅಂತ್ಯ ಅನ್ನೋದೇನೆ ಇಲ್ಲ. ಇನ್ನೂ ಮಾಡ್ಬೇಕು ಅನ್ನೋ ಹಂಬಲ ಅನ್ನೊಂದು ಇರುತ್ತೆ. ಇವಾಗ ನಾವು
558 ಅಂದ್ರೆ 600 ತನಕ ರೀಚ್ ಆಗಿದ್ದೇವೆ. 1000 ಮಾಡಬೇಕು. 1000 ಆದ ತಕ್ಷಣ ಇನ್ನು ಬೇರೆ ಏನ್ ಮಾಡಕ್ಕಾಗತ್ತೆ ನಮ್ ಕೈಯಿಂದ, ಅದು ಹಂಬಲ ಅನ್ನೋದಿರತ್ತೆ, ತಲೆಯಲ್ಲಿ ಮೈಂಡ್ ಅಲ್ಲಿ ವಿಚಾರ ಅನ್ನೋದಿರತ್ತೆ. ಸ್ವಲ್ಪ ಒಬ್ಬರಿಗೆ ಲೇಟ್ ಆಗಿದ್ರೆ ಯಪ್ಪ ಅವ್ರಿಗೆ ಸಮಾಧಾನ ಹೇಳ್ಬೇಕು, ಅವ್ರ ಜವಾಬ್ದಾರಿ ನಾವು ಹೊತ್ತಬೇಕಾಗತ್ತೆ. ತಲೆ ಕೆಡಿಸ್ಕೋಬೇಡ, ನಿನ್ಗೇನೋ ಇದನ್ನಾಗಲ್ಲ, ನಿನ್ ಮಾಡ್ಸೇ ಕೊಡ್ತೇನೆ, ನಿನಗ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ನಾನಿದ್ದೀನಿ ಅನ್ನೋ ಭರವಸೆನೂ ಕೊಡ್ಬೇಕಾಗತ್ತೆ. ಮತ್ ನನ್ನ ಹತ್ರ ಬಂದಂತ ಯುವಕರಿಗೂ ನಾನು ಅದನ್ನೇ ಹೇಳ್ತೀನಿ, ನಾವು ಬದುಕೋದ್ ದೊಡ್ಡ ಮಾತಲ್ಲ, ನಮ್ಮಿಂದ ಇನ್ನೊಬ್ರು ಬದುಕಬೇಕು ಆ ದೊಡ್ಡ ಮಾತು ಅಂತ ನಾನು ಹೇಳಿರ್ತೀನಿ. ಅತಿ ಹೆಚ್ಚು ಜಾಹೀರಾತುಗಳನ್ನ ಕೊಟ್ಟಾಗ ರೈತರಿಗೆ ಇದು ತಲುಪುವಂತ ಸಾಧ್ಯತೆ ಇರುತ್ತಾ? ಜಾಹೀರಾತ ಇದು ಇನ್ನೂ ಬೆಳಿಬೇಕು ಮ್ಯಾಮ್. ಇನ್ನೂ ಬೆಳೆದ್ರೆ 10 ಹಲವು ರೈತರಿಗೆ ಇನ್ನೂ ಅನುಕೂಲ ಆಗತ್ತೆ. ಇದು ಎಲ್ಲ ಮನೆಗೆ ಮುಟ್ಟಬೇಕು ಮ್ಯಾಮ್. ಹೌದು. ಮನೆ ಒಪ್ಸೋ ಕೆಲಸ ಅಂತ ನೀವು ಮಾಡಿದೀರಾ. ನಾನು ಈ ಮುಖಾಂತರ ಧನ್ಯವಾದನೂ ಹೇಳ್ತೀನಿ. ಖಂಡಿತ. ಇನ್ನು ಆನಂದ್ ನ್ಯಾಮಗೌಡರ ಪಾತ್ರ ಏನು ನಿಮ್ಮ ಜೀವನದಲ್ಲಿ? ಅಂದ್ರೆ ನಮ್ಗೆ ಇನ್ಸ್ಪಿರೇಷನ್ ಆಗಿಬಿಟ್ಟು ದಿವಂಗತ ಸಿದ್ದು ನ್ಯಾಮಗೌಡ್ ಸರ್, ಸೆಂಟ್ರಲ್ ಮಾಜಿ ಸಚಿವರು ದಿವಂಗತ ಸಿದ್ದು ನ್ಯಾಮಗೌಡ್ ಸರ್ ಅವರು ಕಟ್ಟಿರೋಂಥ ಬ್ಯಾರೇಜು ರೈತರು ಎಲ್ಲ ನಿಂತ್ಕೊಂಡು ಮಾಡಿರೋ, ಫಸ್ಟ್ ಆಫ್ ಆಲ್ ಯಾರು ಆಗಲೇ ಇರೋದು ಕೆಲಸ ಮಾಡಿರೋದು ನೀರಿನ ವ್ಯವಸ್ಥೆ ಸಿದ್ದು ನ್ಯಾಮಗೌಡ ಸರ್. ಅವ್ರು ನಮ್ಗೆ ಇನ್ಸ್ಪಿರೇಷನ್. ಅವ್ರ ಮಗನಾದ ಆನಂದ್ ನ್ಯಾಮಗೌಡ ಸರ್ ಅವ್ರು ನಮ್ಗೆ ಮಾರ್ಗದರ್ಶನ ಆಗಿದ್ದಾರೆ. ಅವ್ರು ಹಲವಾರು ರೈತರಿಗೆ ಹೇಳ್ತಾರೆ, ಮಾಡ್ಕೊಳ್ಳಿ, ಅನುಕೂಲ ಇದೆ. ಯಾಕಂದ್ರೆ ಒಂದು ಮಾಜಿ MLA ಆಗಿಬಿಟ್ಟು ಹೇಳಿದ್ರೆ ಜನರಿಗೆ ಜಾಸ್ತಿ ಪ್ರಮಾಣದಲ್ಲಿ ಅದು ಇದನ್ನಾಗತ್ತೆ. ಅವರು ಮಾರ್ಗದರ್ಶನ ಆಗಿದ್ದಾರೆ ನಮ್ಗೆ. ಯಾಕಂದ್ರೆ ಅವರು ಮಾಡ್ತಿರೋ ಕೆಲಸ ರೈತರ ಪರವಾಗಿ ತುಂಬಾ ಮಾಡ್ತಿದ್ದಾರೆ. ಅವರು ಈಗ ನೀವು ಅವ್ರ ಜೊತೆ ಇರ್ಬೋದು, ಅವ್ರು ನಿಮ್ ಜೊತೆ ಈ ಸಲಹೆಗಳ ವಿನಿಮಯ ಮಾಡ್ಕೊಂಡು ಇಲ್ಲ ಇದನ್ನ ರೈತರಿಗೆ ತಲುಪಿಸೋಣ, ಈ ತರ ಚರ್ಚೆಗಳಾಗತ್ತಾ? ಮ್ಯಾಮ್, ಅವರು ಬೆಳಿಗ್ಗೆ ಎದ್ದ ತಕ್ಷಣ ಯಾರಾದ್ರೂ ರೈತರು ಸ್ವಲ್ಪ ನಮ್ ಕೆಲಸ ಸ್ವಲ್ಪ ಹೇಳಿ ಅಂತಂದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡ್ತಾರೆ. ರೈತರಿದ್ದಾರೆ, ಅವ್ರ ಪರಿಸ್ಥಿತಿ ಹಿಂಗಿದೆ, ನೀವು ಕೆಲಸ ಮಾಡಿ ಕೊಡಿ, ಅವ್ರು ನಮ್ಮವರು ರೈತರು ಅನ್ನೋ ಭಾವನೆ ಇದೆ. ಅವರು ರೈತರ ಪರವಾಗಿ ಫ್ಯಾಕ್ಟ್ರಿ ಇದನ್ನ ಮಾಡಿದ್ದಾರೆ, ಎಲ್ಲ ತುಂಬಾ ರೈತರಿಗೆ ಹೆಲ್ಪ್ನು ಮಾಡಿದ್ದಾರೆ. ಅವರು ಮುಂದಿನ ಗುರಿ ಏನ್ ಇಟ್ಕೊಂಡಿದ್ದಾರೆ ರಾಜು ಗಸ್ತಿ ಅವರು? ಮುಂದಿನ ಗುರಿ ಏನಿಲ್ಲ, ಜನಸೇವೆನೇ ಜನಾರ್ದನ ಸೇವೆ. ಖಂಡಿತ. ನಾವ್ಯಾವ ರಾಜಕೀಯದಲ್ಲಿನೂ ಇಲ್ಲ, ಆಸೆ ಆಕಾಂಕ್ಷೆ ಇಲ್ಲ. ಇದು ಈ ಮಾಧ್ಯಮ ಮುಖಾಂತರ ತಿಳಿಸ್ತೇನೆ, ನನ್ಗೆ ರಾಜಕೀಯದಲ್ಲಿ ಯಾವುದೇ ತರ ಆಸಕ್ತಿ ಇಲ್ಲ. ಯಾಕಂದ್ರೆ ಜನಸೇವೆ ಮಾಡ್ಬೇಕಂದ್ರೆ ರಾಜಕೀಯನ ಮಾಡ್ಬೇಕನ್ನೋದೇನಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗಿನೂ ಜನಸೇವೆ ಮಾಡಬಹುದು. ಖಂಡಿತ. ಒಬ್ಬ ಯುವ ನಾಯಕರಾಗಿ, ಒಬ್ಬ ಅಧಿಕಾರಿಯಾಗಿ ಅದೆಷ್ಟೋ ಜನರಿಗೆ ನೀವು ಈಗಾಗಲೇ ಯೋಚನೆಗಳನ್ನ ಕೊಟ್ಟಿರುವುದರಿಂದಾಗಿ ಈ ಕಾರ್ಯಕ್ರಮದ ಮೂಲಕ ಯಾವ ಸಂದೇಶ ಕೊಡ್ತೀರಿ ನೀವು ಸಮಾಜಕ್ಕೆ? ಅಂದ್ರೆ ನಿಮ್ಮ ಕೈಲಿ ಆದಂತ ರೈತರಿಗೆ ಸಹಾಯ ಮಾಡ್ರಿ. ರೈತರ ಅಷ್ಟೇ ಅಲ್ಲ, ಎಜುಕೇಶನ್ಗೂ ಸಹಾಯ ಮಾಡ್ರಿ. ಯಾಕಂದ್ರೆ ಮನೆಗೊಬ್ಬ ಮಗ ಬೆಳೆದ್ರೆ 10 ಹಲವಾರು ಜನ ಸಮಾಜಕ್ಕೂ ಒಳ್ಳೇದಾಗತ್ತೆ. ಎಜುಕೇಶನ್ಗೂ ಒತ್ತು ಕೊಡಿ. ನಾನು ಎಜುಕೇಶನ್ ತುಂಬಾ ಒತ್ತು ಕೊಡ್ತೀನಿ. ಎಜುಕೇಶನ್ಗೆ ಒತ್ತು ಕೊಡಿ. ನಿಮ್ ಕೈಲಾದಷ್ಟು ಸಹಾಯ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ಈ ತರ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಬದುಕನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲಿ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಜು ಗಸ್ತಿ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಮೂಲಕ ಅವರು ಕೊಟ್ಟಂತಹ ಸಂದೇಶ ಶಿಕ್ಷಣ ತಲುಪಿದಲ್ಲಿ ಜ್ಞಾನದ ವೃದ್ಧಿಯಾಗತ್ತೆ, ಜಾಗೃತಿ ಅನ್ನೋದು ಮೂಡುತ್ತೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ದೇಶಕ್ಕೆ ಬೆನ್ನೆಲುಬು ಅಂದ್ರೆ ಅದು ರೈತರನ್ನ ಅವರ ಹಿತವನ್ನ ಕಾಪಾಡುವಂತ ದೃಷ್ಟಿಯಿಂದ ನಿರಂತರವಾಗಿ ನಾವು ಅವರ ಜೊತೆ ಇರ್ತೀವಿ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.